ರುಚಿ ಅಭಿರುಚಿ ತಾರೆಗಳ ಸಮರಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಮೇಡಮ್, ಯಾರಿಂದ ಮೊದಲು ಪ್ರಾರಂಭ ಮಾಡೋಣ? ಟೀಮ್ ಎ ಇಂದ ಮಾಡೋಣ. ಟೀಮ್ ಎ. ಸುರೇಶ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಅಡಿಗೆ ಮಾಡೋಕ್ ರೆಡಿನಾ? ಓ, ರೆಡಿಯಾಗಿ ಬಂದಿರೋದು. ಏನ್ ಅಡಿಗೆ ಮಾಡ್ತೀರಾ? ಕರಿ. ಯಾರನ್ನ ಕರೀಲಿ? ಸೌತೆಕಾಯಿನ. ಸೌತೆಕಾಯಿ ಬನ್ನಿ. ಬರ್ಲಿಲ್ಲ. ಇದು ಮಂಗಳೂರು ಸೌತೆಕಾಯಿ ಕರಿ ಅಂತ ಹೇಳ್ಬೇಕು ತಾನೇ. ಹಾಗಾದ್ರೆ ಈ ಸೌತೆಕಾಯಿ ಕರಿ ಮಾಡಕ್ಕೆ ಏನೇನ್ ಸಾಮಗ್ರಿಗಳು ಬೇಕಂತ ಹೇಳ್ತೀರಾ? ಸೌತೆಕಾಯಿ ಕರಿ ಮಾಡೋದಕ್ಕೆ ಮಂಗಳೂರು ಸೌತೆಕಾಯಿ, ಆಮೇಲೆ ಟೊಮ್ಯಾಟೊ, ಬೆಲ್ಲ, ಧನಿಯಾ ಪುಡಿ, ಇಂಗು, ಅರಿಶಿನ, ಸಾಸಿವೆ, ಕಾಯಿ ತುರಿ, ಒಣಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಉಪ್ಪು ಮತ್ತೆ ಎಣ್ಣೆ. ಓಕೆ, ಶುರು ಮಾಡೋಣವಾ? ಓಕೆ. ಮೊದ್ಲಿಗೆ ಏನ್ ಮಾಡ್ಕೋತೀರಾ? ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಬಾಂಡ್ಲೆನ ತಗೋಬೇಕು. ಇವಾಗ ಎಣ್ಣೆ ಹಾಕ್ಬೇಕು. ಎಷ್ಟು ಸ್ಪೂನ್ ಎಣ್ಣೆ ಬೇಕಾಗತ್ತೆ? ಇದಕ್ಕೆ ಫ್ರೈ ಮಾಡ್ಕೊಳ್ಳೋ ಅಷ್ಟು ಮಾತ್ರ. ಅದು ಇದನ್ನ ಅಂದ್ರೆ ಸೌತೆಕಾಯಿನ ಟೊಮೆಟೊನ ಫ್ರೈ ಮಾಡ್ಕೊಳ್ಳೋ ಅಷ್ಟು. ಇನ್ನಚೂರು ಹಾಕಿ. ಸಾಕು. ಇದೊಂದು ಸ್ವಲ್ಪ ಬಿಸಿ ಆಗ್ಬೇಕು. ಅಷ್ಟರೊಳಗೆ ಕಾಯಿ ತುರಿ ಮತ್ತೆ ಒಣಮೆಣಸಿನ್ಕಾಯಿನ ರುಬ್ಕೊಂಬಿಡೋದು. ಓಕೆ. ಹಸಿದೆ ರುಬ್ಕೊಳ್ಳೋದ? ಅದನ್ನ ಹುರಿಯೋ ಅವಶ್ಯಕತೆ ಇಲ್ಲ. ಇದು ಕರಿ ಅಲ್ವಾ, ಪುಡಿ ಮಾಡ್ಕೊಳ್ಳೋದಾದ್ರೆ ಬೇಕಾಗುತ್ತೆ ಫ್ರೈ ಮಾಡೋದು. ಒಣಮೆಣಸಿನ್ಕಾಯಿ ಮತ್ತು ಕಾಯಿ ತುರಿ ಸಾಕು. ನೀರ್ ಹಾಕೊಂಡು ರುಬ್ಬೇಕು. ಆ ನೀರು ಮರ್ತ್ಬಿಟ್ಟು ಆಡ್ ಹೇಳೋದು. ಎಷ್ಟು ನೀರ್ ಬೇಕಾಗತ್ತೆ? ಸ್ವಲ್ಪನಾ ಅಥವಾ? ಅದು ರುಬ್ಕೊಳ್ಳೋ ಅಷ್ಟು ಎಷ್ಟು ಬೇಕೋ ಗೊತ್ತಾಗುತ್ತೆ ನೋಡ್ಕೊಂಡು. ನಿನ್ಗೇನ್ ಗೊತ್ತಾಗಲ್ಲ ಬಿಡಿ, ನಿಂಗೇನ್ ಅಭ್ಯಾಸ ಇಲ್ಲಲ್ಲ ಅಡಿಗೆ ಮಾಡಿ. ಸೊ ಮನೇಲಿ ಯಾರು ದೊಡ್ಡವ್ರಿಗಿದ್ರೆ ಅವ್ರಿಗೆ ಹೇಳ್ಬೋದು. ಮೇಡಮ್, ನಮಗೂ ಅಡಿಗೆ ಮಾಡಕ್ ಬರುತ್ತೆ. ಐತಲ್ಲಮ್ಮ, ನಾವು ನಿಮ್ಮಷ್ಟು ದಡ್ರಲ್ಲ. ಸುರೇಶ್, ಸಂಗೀತ ನನ್ನನ್ನೇ ನೋಡ್ತಾ ಇದ್ದಾರೆ. ನೀವು ಚೆನ್ನಾಗಿ ಮಾಡೋದು ಅನ್ಸುತ್ತೆ. ಆಯ್ತಾ ಮಿಕ್ಸಿ? ಹೌದಾ? ಇವಾಗ ಇದು ಎಣ್ಣೆ ಬಿಸಿ ಆಗಿದೆ. ಒಂದ್ ಸ್ವಲ್ಪ ಇದಕ್ಕೆ ಸೌತೆಕಾಯಿ ಹಾಕ್ಬಿಡೋಣ. ಸೌತೆಕಾಯಲ್ಲಿ ನೀರು ಇರುತ್ತಲ್ಲ, ಸ್ವಲ್ಪ ಇಳಿಯುತ್ತೆ. ಇದೊಂಚೂರು ಫ್ರೈ ಮಾಡ್ಕೊಂತಿದ್ದಂಗೆ ಅದಕ್ಕೆ ಟೊಮೆಟೊ ಹಾಕ್ಬೇಕು. ಇದೊಂಚೂರು ಮೆತ್ತಗಾಗ್ಬೇಕಲ್ಲ. ಇವಾಗ ಟೊಮೆಟೊ ಹಾಕೋಬೇಕು. ಎಷ್ಟು ಟೊಮೆಟೊ ತಗೊಂಡಿದ್ಯಾ ಗ್ರೀಷ್ಮ? ಇದು ಎರಡು ಟೊಮೆಟೊ. ಬೇಕಾದ್ರೆ ಇನ್ನೊಂಚೂರು ಹುಳಿ ಯಾವ ತರ ಬೇಕೋ ಆ ತರ ಹುಳಿ ಟೊಮೆಟೊ ಇದ್ರೆ ಚೆನ್ನಾಗಿರುತ್ತೆ. ಇವಾಗ ರುಬ್ಕೊಂಡಿದೀವಲ್ಲ ಅದನ್ನ ಮಿಕ್ಸ್ ಮಾಡ್ಬೇಕು. ಸುರೇಶ್, ನಾನ್ ರುಬ್ಬಿದ್ದು ಅದಕ್ಕೆ ನಾನೇ ಹಾಕ್ಬೇಕು ಅಂತ ಹಾಕ್ತಾ ಇದ್ದಾರೆ. ಏನಿಲ್ಲ, ಇಬ್ರು ಸೇರ್ಕೊಂಡು ಮಾಡೋದಲ್ಲ, ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೀನಿ ಅಷ್ಟೇ ನಾನು. ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಆಯ್ತಾ? ಅದಕ್ಕೆ ಮುಂಚೆ ಒಂಚೂರು ಉಪ್ಪು ಹಾಕೊಂಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಬೆಲ್ಲ ಹಾಕಿ. ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ. ಧನಿಯಾ ಪುಡಿ ಹಾಕ್ತಾ ಇದ್ದೀನಿ. ಈಗ ಧನಿಯಾ ಪುಡಿ ಒಂದು ಅರ್ಧ ಚಮಚ ಸಾಕು. ಜಾಸ್ತಿ ತಗೊಂಡ್ಬಿಟ್ಟೆ ಸ್ಪೂನ್ ಅಲ್ಲಿ. ಬೇಕಾದ್ರೆ ರುಬ್ಕೊಳ್ಳುವಾಗ್ಲೂ ಹಾಕೋಬಹುದಲ್ವಾ? ಬೇಕಾದ್ರೆ ಹಾಗೂ ಹಾಕೋಬಹುದು, ಇಲ್ಲ ಹಂಗೇನು ತಿನ್ಬೋದು ಧನಿಯಾ ಪುಡಿ. ಅದ್ ನೀನ್ ತಿನ್ನು, ನಾವು ಈ ತರ ಎಣ್ಣೆನಲ್ಲಿ ಫ್ರೈ ಮಾಡಿ ತಿಂತೀವಿ. ಓಕೆನಾ? ಎಣ್ಣೆ ಕಾದಿದೆ ಸುರೇಶ್. ಎಣ್ಣೆ ಕಾದಿದೆ. ಇವಾಗ ಸಾಸಿವೆ ಹಾಕಿ. ಸಾಕು. ಈಗ ಇಂಗು. ಇವಾಗ ಕರಿಬೇವಿನ ಸೊಪ್ಪು, ಅರ್ಶಿನ. ಇವಾಗ ಒಂಚೂರು ಸಿಡಿಯುತ್ತೆ ಅದಕ್ಕೆ. ಇವಾಗ ಇದು ಒಗ್ಗರಣೆ ರೆಡಿ ಆಗಿದೆ. ಈ ಫ್ಲೇವರು ತುಂಬಾ ಚೆನ್ನಾಗಿ ಬರ್ತಾ ಇದೆ. ಮಂಗಳೂರು ಸೌತೆಕಾಯಿ ಕರಿ. ಮಂಗಳೂರು ಸೌತೆಕಾಯಿ ಹಂಗೆ.
ಫಿನಿಶ್. ಸ್ವಪ್ನ, ಮಂಗಳೂರು ಸೌತೆಕಾಯಿ ಕರಿ ರೆಡಿ ಆಗಿದೆ. ಬಿಸಿ ಬಿಸಿಯಾದ ಮಂಗಳೂರು ಸೌತೆಕಾಯಿ ಕರಿ ಸಿದ್ಧವಾಯಿತು. ಮಂಗಳೂರು ಸೌತೆಕಾಯಿ ಕರಿ ಬೇಕಾಗುವ ಸಾಮಗ್ರಿಗಳು: ಮಂಗಳೂರು ಸೌತೆಕಾಯಿ, ಟೊಮ್ಯಾಟೊ, ಬೆಲ್ಲ, ಧನಿಯಾ ಪುಡಿ, ಇಂಗು, ಅರಿಶಿನ, ಸಾಸಿವೆ, ಕಾಯಿ ತುರಿ, ಒಣಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಉಪ್ಪು ಮತ್ತು ಎಣ್ಣೆ. ಮಾಡುವ ವಿಧಾನ: ಬಾಣಲೆಗೆ ಎಣ್ಣೆ, ಮಂಗಳೂರು ಸೌತೆಕಾಯಿ, ಟೊಮ್ಯಾಟೊ, ರುಬ್ಬಿದ ಕಾಯಿ ತುರಿ ಹಾಗೂ ಒಣಮೆಣಸಿನಕಾಯಿ ಮಿಶ್ರಣ, ಉಪ್ಪು, ಬೆಲ್ಲ, ಧನಿಯಾ ಪುಡಿ ಹಾಕಿ ಬೇಯಿಸಿಕೊಂಡು ಒಗ್ಗರಣೆಯನ್ನ ಬೆರೆಸಿದ್ರೆ ಮಂಗಳೂರು ಸೌತೆಕಾಯಿ ಕರಿ ಸವಿಯಲು ಸಿದ್ಧ.